ಏನ್ ಎಂಡಿಂಗ್ ಗುರು ಇದು ನಮ್ಮ ಬ್ರಾನ್ ಬ್ರೇಕರ್ ಅವರ ಸ್ಪಿಯರ್ ಗೆ ನಾನಂತೂ ಇವತ್ತು ಇನ್ನೂ ಕೂಡ ಫಿದಾ ಆಗೋದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಮಂಡೇ ನೈಟ್ ಬಿಫೋರ್ ಸಮ್ಮರ್ ಸ್ಲಾಮ್ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಮತ್ತೊಮ್ಮೆ ಹಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು ಅಲ್ಲಿ ಪ್ರೆಸೆಂಟ್ ಆಗಿರೋದಿಲ್ಲ, ಬದಲಿಗೆ ಅವರ ವಾಯ್ಸ್ ನಮಗೆ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲ್ಲರೂ ಕೂಡ ಬಂದು 10 ಬೆಲ್ ಸೆಲ್ಯೂಟ್ ನ ಹಲ್ಕ್ ಹೋಗನ್ ಅವರಿಗೋಸ್ಕರ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ CM ಪಂಕ್ ಅವರ ಫೇಸ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲ, ನಮ್ಮ ಜೆ ಉಸೋ ಅವ್ರನ್ನ ನಾನು ಗಮನಿಸ್ತಾನೆ ಇದ್ದೆ. ಈ ಅನ್ಕೊಂಡು ನಗಾಡ್ಕೊಂಡು ಏನೇನೋ ಮಾಡ್ತಾ ಇದ್ರು. ನಿಜವಾಗ್ಲೂ ನನಗೆ ಅದನ್ನೆಲ್ಲ ನೋಡಿ ನನಗೆ ನನ್ನ ಸ್ಕೂಲ್ ಲೈಫ್ ನೆನಪಾಯ್ತು. ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೂ ಕೂಡ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ತೀರೋದಾಗ ಮೌನಾಚರಣೆ ಅಂತ ಮಾಡಿಸೋರು. ಅಂಡ್ ಆ ವ್ಯಕ್ತಿಗಳು ನಮಗೆ ಯಾರು ಅಂತಾನೂ ಕೂಡ ಗೊತ್ತಿರಲಿಲ್ಲ. ಆಗ ಮೌನಾಚರಣೆ ಮಾಡಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾಗ ಸುಮ್ಮನೆ ನೋಡ್ಕೊಂಡು ನಗಾಡ್ಕೊಂಡು ನಿಂತ್ಕೊಬಿಡುವು. ಆ ದಿನಗಳು ಇವತ್ತು ನಮ್ಮ ಜೆ ಉಸೋ ಅವ್ರನ್ನ ನೋಡಿ ನೆನಪಾಯ್ತು. ಏನೇ ಆಗ್ಲಿ ಗೈಸ್, ಇದು ಅಷ್ಟೊಂದೇನು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ. ಅಲ್ಲಿ ನಿಂತಿರುವಂತಹ ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳು ಕೂಡ ಬಂದಿದ್ರು ಅನ್ಸುತ್ತೆ. ಅವ್ರನ್ನ ಬಿಟ್ರೆ ಇನ್ನೆಲ್ಲರೂ ಕೂಡ ಏನೇನೋ ನೋಡ್ಕೊಂಡು ನಿಂತಿರ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ ಆಗಿರ್ಬೋದು, CM ಪಂಕ್ ಆಗಿರ್ಬೋದು, ಜೆ ಉಸೋ ಆಗಿರ್ಬೋದು, ಹಿಂದೆ ನಿಂತಿದ್ದವ್ರು ಎಲ್ಲರೂ ಕೂಡ ಆಗಿರ್ಬೋದು. ಅಂಡ್ ಇವತ್ತು ಸೆಲ್ಯೂಟ್ ನ ಕೊಡೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಪ್ರೆಸೆಂಟ್ ಆಗಿರಲಿಲ್ಲ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೆ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೆ ಉಸೋ ಅವರು ತನ್ನ ಐಕಾನಿಕ್ ಎಂಟ್ರಿನ ಮಾಡ್ತಾರೆ. ಈಟ್ ಅಂತ. ಅವ್ರು ಇವತ್ತು ಜಾಸ್ತಿ ಏನು ಮಾಡೋದಿಲ್ಲ, ರಿಂಗಿಗೆ ಬರ್ತಾರೆ. ಬಟ್ ಮತ್ತೊಮ್ಮೆ ಅವರು ಥೀಮ್ ಸಾಂಗ್ ನ ಹಾಕೊಂಡು ಈಟ್ ಮಾಡೋದಕ್ಕೆ ಹೋದಾಗ ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಆಗ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನನ್ನ ನೇಮು ಬೂ ಅಲ್ಲ, ಬದಲಿಗೆ ನನ್ನ ನೇಮು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಈಸ್ ಪಾಲ್ ಇಮಿನ್ ಅಂತ ಹೇಳಿ, ಜೆ ಉಸೋ ಇವತ್ತು ನಾನಿಲ್ಲಿ ನಿನಗೆ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಾನು ನಿನಗೆ ಒಂದು ವಿಚಾರನ ಮ್ಯಾನ್ ಟು ಮ್ಯಾನ್, ಫ್ಯಾಮಿಲಿ ಟು ಫ್ಯಾಮಿಲಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಸ್ಟೇಜ್ ಇಂದ ರಿಂಗ್ ಹತ್ರ ಬಂದು ರಿಂಗ್ ಮೇಲ್ಗಡೆ ಹತ್ತೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೆ ಉಸೋ ಅವರು ಪಾಲಿಮಿನ್ ಅವ್ರನ್ನ ಗುರಾಯಿಸ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಪಾಲಿಮಿನ್ ಅವರು ರಿಂಗ್ ಮೇಲ್ಗಡೆ ಹತ್ತೋದಿಲ್ಲ. ನಮ್ಮ ಪಾಲಿಮಿನ್ ಅವರು ಅದಾದ್ಮೇಲೆ ಜೆ ಉಸೋಗೆ ಹೇಳ್ತಾರೆ, ನೀನು ಮತ್ತೊಮ್ಮೆ ನಿನ್ನ ಫ್ಯಾಮಿಲಿ ಜೊತೆ ಯಾಕೆ ಸೇರ್ಕೊಂಡಿದ್ಯಾ? ರೋಮನ್ ರೈನ್ಸ್ ಅವರು ನಿನಗೆ ಆಫರ್ನ ಕೊಟ್ಟಾಗ ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ? ನಿನಗೆ ಗೊತ್ತಿಲ್ವಾ, ಫ್ಯಾಮಿಲಿ ಯಾವಾಗ್ಲೂ ಕೂಡ ನಿನಗೆ ಸುಳ್ಳು ಹೇಳುತ್ತೆ. ಚಿಕ್ಕ ವಯಸ್ಸಿಂದ ಪ್ರಾರಂಭ ಮಾಡೋದಾದ್ರೆ, ಚಿಕ್ಕ ವಯಸ್ಸಲ್ಲಿ ನಿಮ್ಮಮ್ಮ ನಿನಗೆ ಹೇಳಿರಬಹುದು ಸ್ಯಾಂತಾ ಕ್ಲಾಕ್ ಬರ್ತಾನೆ, ನಿನ್ನ ಮರದ ಕೆಳಗಡೆ ಗಿಫ್ಟ್ ಗಳನ್ನ ಇಡ್ತಾನೆ ಅಂತ. ಅಫ್ಕೋರ್ಸ್ ಅವನು ಆ ರೀತಿ ಮಾಡೋದಿಲ್ಲ. ನಿನ್ನ ತಾಯಿ ಕೂಡ ನಿನಗೆ ಸುಳ್ಳು ಹೇಳಿದ್ದಾರೆ. ಅಂಡ್ ನಿನ್ನ ತಾಯಿ ಮಾತ್ರ ಅಲ್ಲ, ಇಲ್ಲಿ ಕೂತಿರ್ತಕ್ಕಂತಹ ಒಬ್ಬೊಬ್ರು ತಾಯಿನೂ ಕೂಡ ಅವರಿಗೆ ಸುಳ್ಳು ಹೇಳಿದ್ದಾರೆ. ಅಂಡ್ ನಿನ್ನ ತಂದೆ ಕಡೆ ಬರೋದಾದ್ರೆ, ನಿನ್ನ ತಂದೆ ಯಾವತ್ತಾದ್ರೂ ನಿನ್ನ ಬಳಿ ಬಂದು ಹೇಳಿದ್ರ ನೀನು ಅವ್ರಿಗಿಂತ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗ್ತೀಯಾ, ಲೆಜೆಂಡ್ ಆಗ್ತೀಯಾ ಅಂತ? ಇಲ್ಲ, ಯಾಕಂದ್ರೆ ಅವರಿಗೆ ಆ ರೀತಿ ಆಸೆನೂ ಕೂಡ ಇಲ್ಲ. ಸೊ ನಿನ್ನ ತಂದೆನೂ ಕೂಡ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಅಂಡ್ ನಿನ್ನ ಕಸನ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರು ಕೂಡ ಟ್ರೈಬಲ್ ಚೀಫ್ ಆಗಿದ್ದಾಗ ಅವರ ನೆಕ್ಸ್ಟ್ ಅಧಿಕಾರಿಯಾಗಿ ನಿನ್ನನ್ನ ಚೂಸ್ ಮಾಡೋದಿಲ್ಲ, ಬದಲಿಗೆ ಸೋಲೋ ಸಿಕೋವೋ ಅವ್ರನ್ನ ಚೂಸ್ ಮಾಡ್ತಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರಿಗೆ ಅನ್ನಿಸ್ತಾ ಇದೆ, ನೀನು ನೆಕ್ಸ್ಟ್ ಟ್ರೈಬಲ್ ಚೀಫ್ ಆಗಿದ್ದಿದ್ರೆ ಚೆನ್ನಾಗಿರೋದು ಅಂತ. ಅವನೇನಾರು ಈ ರೀತಿ ಬಂದು ನಿನ್ನ ಹತ್ರ ಹೇಳಿದ್ರೆ ಈಗ ಅವನು ಕೂಡ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಸೊ ಫ್ಯಾಮಿಲಿ ನಿನ್ನನ್ನ ಇನ್ನೂ ಕೂಡ ಕುಗ್ಗಿಸುತ್ತೆ ಜೆ ಉಸೋ. ಇದನ್ನ ನಾನು ನಿನಗೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಇದನ್ನೆಲ್ಲದನ್ನು ಕೂಡ ಅರ್ಥ ಮಾಡ್ಕೋ ಅಂತ ಹೇಳಿ ನಮ್ಮ ಪಾಲಿಮಿನ್ ಅವರು ಈಟ್ ಅಂತ ಹೇಳಿ ಮೈಕ್ ನ ಕೆಳಗಡೆ ಹಾಕ್ತಾರೆ. ಇದಾದ್ಮೇಲೆ ನಮ್ಮ ಜೆ ಉಸೋ ಅವರು ಸ್ವಲ್ಪ ಥಿಂಕ್ ಮಾಡ್ತಾ ಹೇಳ್ತಾರೆ, ನಾನೀಗ ಇಲ್ಲಿ ಇರೋದಕ್ಕೆ ಕಾರಣ ಮೈನ್ ರೀಸನ್ ಫ್ಯಾಮಿಲಿ. ಅಂಡ್ ನನ್ನ ಫ್ಯಾಮಿಲಿಯಿಂದಾನೇ ನಾನೀಗ ಇಲ್ಲಿರೋದು. ನನಗೆ ರೋಮನ್ ರೈನ್ಸ್ ಅವರ ಕತೆ ಬೇಡ, ಬದಲಿಗೆ ನನ್ನ ಫ್ಯಾಮಿಲಿ ಮೇಲ್ಗಡೆ ಬರಬೇಕು ಅಂತ ನಾನು ಎಲ್ಲ ಕೆಲಸನ ಮಾಡಿದ್ದೆ. ಅಂಡ್ ಇನ್ನೂ ಕೂಡ ನನ್ನ ಬ್ಲಡ್ ಲೈನು ನನ್ನ ರಕ್ತದಲ್ಲಿದೆ. ಅಂಡ್ ನೀನ್ ಇನ್ನೊಮ್ಮೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಅದು ನಿನಗೇನೆ ಸರಿ ಇರೋದಿಲ್ಲ. ಅಂಡ್ ಇನ್ನ ಒಂದು ವಿಚಾರ, ಫ್ಯಾಮಿಲಿ ಬಗ್ಗೆ ಮಾತಾಡದೆ ಅಲ್ವಾ, ನೀನೆಲ್ಲೋದೆ ಪಾಲಿಮೆನ್? ನೀನು ರಸಲ್ ಮೀನಿಯಾ 41 ನಲ್ಲಿ ನನ್ನ ಕಸನ್ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದೆ. ನಾನು ಚಾಂಪಿಯನ್ಶಿಪ್ ನ ಸೋಲೋದಕ್ಕೆ ಕಾರಣ ನಿನ್ನ ಆ 2 ಚೇಲಾಗಳು. ನೀನ್ ಏನೇ ಹೇಳಿದ್ರು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನಿನ್ ಗತಿ ಮಾತ್ರ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಜೆ ಉಸೋ ಅವರು ತನ್ನ ಥೀಮ್ ಸಾಂಗ್ ನ ಹಾಕಿಸ್ಕೊಂಡು ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೊಂದು ಮಿಕ್ಸ್ಡ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಜೆ ಸ್ಟೈಲ್ ಅಂಡ್ ಕಬೂಕಿ ವಾರಿಯರ್ಸ್ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ, ರೊಕೈಲ್ ಅಂಡ್ ರಾಕ್ಸಿನಿ ಪ್ರೀಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ರಾಕ್ಸಿನಿ ಪ್ರೀಸ್ ಅವರು ಯಾವ ರೀತಿ ಕಾಪಾಡ್ತಾ ಇದ್ರು ಅಂದ್ರೆ, ಹಿಂದೆ ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಯಾವ ರೀತಿ ಕಾಪಾಡ್ತಾ ಇದ್ರು, ಅದೇ ರೀತಿ ಇವತ್ತು ಎಜೆ ಸ್ಟೈಲ್ ಇಂದ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ರಾಕ್ಸಿನಿ ಪ್ರೀಸ್ ಅವರು ಕಾಪಾಡ್ತಾ ಇದ್ರು. ಬಟ್ ಜಾಸ್ತಿ ಹೊತ್ತು ಕಾಪಾಡೋದಕ್ಕೆ ಆಗೋದಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಹಾಗೆ
ಕಬುಕಿ ವಾರಿಯರ್ಸ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಫಿನಾಮಿನಲ್ ಫೋರ್ಆರ್ಮ್ ನ ಕನೆಕ್ಟ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟೀಮಿಗೆ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬೇಲಿ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಅವರ ಬಳಿ ಬಂದು ಕೇಳಲಾಗುತ್ತೆ, ನೀವು ಈಗ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಇಲ್ಲ, ನಿಮ್ಮ ರಿಯಾಕ್ಷನ್ ಏನು ಅಂತ. ಅಂಡ್ ಅದಕ್ಕೆ ನಮ್ಮ ಬೇಲಿ ಅವರು ಹೇಳ್ತಾರೆ, ಫಸ್ಟ್ ಟೈಮ್ ನನ್ನ ಹತ್ರ ಮಾತಾಡೋದಕ್ಕೆ ಏನೂ ಕೂಡ ಇಲ್ಲ. ನಾನು ರಸ್ಸಲ್ ಮೇನಿಯಾದಲ್ಲಿ ಹೋಗ್ಬೇಕಾಗಿತ್ತು ಬಟ್ ಹೋಗ್ಲಿಲ್ಲ. ನಾನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕಾಗಿತ್ತು, ಗೆಲ್ಲಲಿಲ್ಲ. ಅಂಡ್ ಮತ್ತೊಮ್ಮೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿತ್ತು, ಅದನ್ನು ಕೂಡ ನಾನು ಬಳಸ್ಕೊಳ್ಳಿಲ್ಲ. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಫಸ್ಟ್ ಟೈಮ್ ನಾನಿಲ್ಲ. ಅಂಡ್ ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ನಮ್ಮ ಬೇಲಿ ಅವರು ಸ್ಯಾಡ್ ಆಗಿ ನಿಂತಿರ್ತಾರೆ. ಐ ಥಿಂಕ್ ಇಲ್ಲಿ ನಮ್ಮ ಬೇಲಿ ಅವರ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ. ಇದಾದ್ಮೇಲೆ ನಮಗೊಂದು 8 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಯೋಮಿ, ಚೆಲ್ಸಿಯಾ ಗ್ರೀನ್ ಅಂಡ್ ಪೈಪರ್ ನೆವಿನ್, ಆಲ್ಬಾ ಫೈರ್ ವರ್ಸಸ್ ಇಯೋ ಸ್ಕೈ, ಸ್ಟೆಫನಿ ವೆಕರ್, ನಿಕ್ಕಿ ಬೆಲ್ಲಾ ಅಂಡ್ ರಿಯಾ ರಿಪ್ಲಿ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ನಿಕ್ಕಿ ಬೆಲ್ಲಾ ಅವರು ಈ ರೀತಿ ರೆಗ್ಯುಲರ್ ಬೇಸಸ್ ಅಲ್ಲಿ ಕಂಪೀಟ್ ಮಾಡ್ತಾ ಇರೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ ನಯೋಮಿಯಾ ಅವರು ಮ್ಯಾಚ್ ನ ಮಧ್ಯದಲ್ಲೇ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅಂಡ್ ನಯೋಮಿಯಾ ಅವರು ಹೊರಟೋದ್ಮೇಲೆ ಪೈಪರ್ ನೆವಿನ್, ಆಲ್ಬಾ ಫೈರ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರು ಸೇರ್ಕೊಂಡು ಮ್ಯಾಚ್ ನ ಕಂಟಿನ್ಯೂ ಮಾಡೋದಕ್ಕೆ ನೋಡ್ತಾರೆ. ಬಟ್ ರಿಯಾ ರಿಪ್ಲಿ, ನಿಕ್ಕಿ ಬೆಲ್ಲಾ ಇವ್ರನ್ನೆಲ್ಲ ಇವರು ಹೇಗೆ ಎದುರಿಸಕ್ಕೆ ಆಗುತ್ತಲ್ವಾ. ಎಂಡಿಂಗ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ಚೆಲ್ಸಿಯಾ ಗ್ರೀನ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಅಲ್ಲಿ ಸ್ಟ್ಯಾಂಡ್ ಟಾಲ್ ಆಗಿ ಸ್ಟೆಫನಿ ವೆಕರ್, ನಿಕ್ಕಿ ಬೆಲ್ಲಾ, ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರು ನಿಂತಿರ್ತಾರೆ. ಇದಾದ್ಮೇಲೆ ನಮಗೆ ಗ್ರೇಸನ್ ವಾಲರ್ ಹಾಗೆ ಶಿಯಮೆಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಮ್ಮ ಆಸ್ಟನ್ ಥಿಯರಿ ಅವರು ಗ್ರೇಸನ್ ವಾಲರ್ ಅವರ ಜೊತೆ ಬಂದಿರಲಿಲ್ಲ, ಯಾಕಂದ್ರೆ ಇವರ ಬ್ರೇಕಪ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಎಸ್, ಡಬ್ಲ್ಯೂ ಅವರು ಇಂಥ ಒಂದು ದೊಡ್ಡ ಬ್ರೇಕಪ್ ಸ್ಟೋರಿನ ಬ್ಯಾಕ್ ಸ್ಟೇಜ್ ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅದನ್ನ ಬಿಟ್ರೆ ಈ ಒಂದು ಮ್ಯಾಚ್ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮಗೆ ರೂಸೆವ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ನಮ್ಮ ಶೇಮೆಸ್ ಅವರು ಗ್ರೇಸನ್ ವಾಲರ್ ಅವರಿಗೆ ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆತ್ ಕೂಡಲೇ ನಮ್ಮ ರೂಸೆವ್ ಅವರು ಬಂದು ಶೇಮೆಸ್ ಅವರ ಮೇಲೆ ಬ್ರೂಟಲಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರು ರೂಸೆವ್ ಲಾಕ್ ನು ಕೂಡ ಕನೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಅಂಡ್ ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳೆಲ್ಲ ಬಂದು ರೂಸೆವ್ ಅವ್ರನ್ನ ದೂರ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲಿಮಿನ್ ಹಾಗೆ ಬ್ರಾನ್ಸನ್ ರೆಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲಿಮಿನ್ ಅವರು ಬ್ರಾನ್ಸನ್ ರೆಡ್ ಅವರಿಗೆ ಹೇಳ್ತಾರೆ, ಜೇ ಉಸೋ ಹಾಗೆ ಅವರ ಫ್ಯಾಮಿಲಿ ಥಿಂಕ್ ಮಾಡ್ತಾ ಇದ್ದಾರೆ. ಸೆತ್ ರೋಲೆನ್ಸ್ ಅವರು ಈಗ ಇಲ್ಲಿ ಇಲ್ದಿರೋ ಕಾರಣ ನಮ್ಮ ಗ್ರೂಪ್ ಅಲ್ಲಿ ಯಾವುದೇ ರೀತಿಯ ಲೀಡರ್ ಇಲ್ಲ ಅಂತ. ಬಟ್ ಅಂತ ಹೇಳಿದಾಗ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಅವರು ತಿಳ್ಕೊಂಡಿರೋದು ತಪ್ಪು, ಯಾಕಂದ್ರೆ ಈಗ ನಮ್ಮ ಗ್ರೂಪ್ ಅಲ್ಲಿ ಲೀಡರ್ ಇದಾನೆ ಅಂತ ತನ್ನನ್ನ ತಾನು ಆ ಒಂದು ಗ್ರೂಪ್ ನ ಲೀಡರ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಘೋಷಣೆ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ಇವತ್ತು ನೀನು ಜೇ ಉಸೋ ಅವ್ರನ್ನ ಯಾವ ಗತಿ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ನಮ್ಮ ಗ್ರೂಪ್ ಎಲ್ಲಾ ಪವರ್ಸ್ ಗಳನ್ನ ಪಡ್ಕೋಬೇಕು. ಅಂಡ್ ಮತ್ತೊಮ್ಮೆ ನಮ್ಮನ್ನ ನೋಡಿ ಎಲ್ಲರೂ ಕೂಡ ಭಯ ಪಡಬೇಕು. ಅವನನ್ನ ಕಾಪಾಡೋದಿಕ್ಕೆ ಯಾರೇ ಬಂದ್ರು ಕೂಡ ನೀನು ಅವನನ್ನ ಸುಮ್ಮನೆ ಬಿಡಬಾರ್ದು ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ, ನಾನಿವತ್ತು ಜೇ ಉಸೋಗೆ ಸುನಾಮಿ ಮೇಲೆ ಸುನಾಮಿನ ಕನೆಕ್ಟ್ ಮಾಡ್ತೀನಿ. ಅಂಡ್ ಅವನನ್ನ ಕಾಪಾಡೋದಿಕ್ಕೆ ಅವನ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಬಂದ್ರೆ ಅವರ ಕಥೆನೂ ಕೂಡ ನಾನಿವತ್ತು ಮುಗಿಸ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕಾಯರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೈರಾ ವಾಲ್ಕಾಯರ್ ಅವರು ರಿಂಗಿಗೆ ಬಂದು ಸಮ್ಮರ್ ಸ್ಲಾಮ್ ಅಲ್ಲಿ 2 ವಿಚಾರ ಮಾತ್ರ ಆಗುತ್ತೆ. ಮೊದಲನೇದಾಗಿ ನಾನು ಫಸ್ಟ್ ಟೈಮ್ 2 ಟೈಮ್ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತೀನಿ, ಅಥವಾ ನಾನು ಮತ್ತೊಮ್ಮೆ ಆ ಒಂದು ಚಾಂಪಿಯನ್ಶಿಪ್ ಕಡೆ ಮೊಕನೂ ಕೂಡ ಹಾಕೋದಿಲ್ಲ. ಏನೇ ಆಗ್ಲಿ ನಾನು ನನ್ನ 100% ನ ಸಮ್ಮರ್ ಸ್ಲಾಮ್ ಅಲ್ಲಿ ಕೊಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲೇ ಇವರು ನೋ ಡಿಸ್ಕ್ವಾಲಿಫಿಕೇಶನ್ ರೂಲ್ಸ್ ಅಲ್ಲಿ ಬ್ರಾಲ್ ಆಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಲೈರಾ ವಾಲ್ಕಾಯರ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ಸೋತಿರೋ ಕಾರಣ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ, ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರು ಸಿಕ್ಕಾಪಟ್ಟೆ ಸ್ಟೆಪ್ ಆಗಿರ್ತಾರೆ. ಅಂಡ್ ಅವ್ರನ್ನ ನಮ್ಮ ಫಿನ್ ಬ್ಯಾಲರ್ ಅವರು ಮೋಟಿವೇಟ್ ಮಾಡ್ತಾ, ಇದು ಇವತ್ತಿನ ಬ್ಯಾಡ್ ಲ್ಯಾಕ್ ಅಷ್ಟೇ, ನೀವು ಜಾಸ್ತಿ ಬೇಜಾರ್ ಮಾಡ್ಕೋಬೇಡಿ ಅಂತ ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು, ಇಲ್ಲ ನನ್ನ ಡೊಮಿನಿಕ್ ಮಿಸ್ಟೀರಿಯೋ ಬೇಜಾರಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವರಿಗೆ ಒಂದು ಗೇಮ್ ಆಡೋದಕ್ಕೆ ಕೌನ್ಸಲ್ ನ ಕೊಡ್ತಾರೆ. ಅಂಡ್ ಅದರಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೇಮ್ ಮಾಡ್ಕೊಂಡು ಕೂತ್ಕೋತಾರೆ. ಸೊ ಇಲ್ಲಿ ಡಬ್ಲ್ಯೂ ಅವರು ನಿಧಾನಕ್ಕೆ ಲವ್ ಆಂಗಲ್ ನ ಬಿಲ್ಡ್ ಮಾಡ್ತಾ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಫಿನ್ ಬ್ಯಾಲರ್ ಅಂಡ್ ಜೆಡಿ ಮೆಕ್ಡೊನಾಗ್ ವರ್ಸಸ್ LWO ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. LWO ಕಡೆಯಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬಹಳಷ್ಟು ಇಂಟರ್ಫರೆನ್ಸ್ ಗಳು ಕೂಡ ಆಗುತ್ತೆ. ಮೊದಲನೇದಾಗಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನ ಅವರು ಬಂದು LWO ನ ಇಂಟರ್ಫೈರ್ ಮಾಡ್ತಾರೆ. ಅಂಡ್ ಅಲ್ಲಿಗೆ ಸಡನ್ ಆಗಿ ನಮ್ಮ ರೇ ಫಿನಿಕ್ಸ್ ಅವರು ಬಂದು ಎಲ್ ಗ್ರಾಂಡೆ ಅಮೆರಿಕಾನ
ಗರ್ಗಾನೋ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ದಾರಿ ಪೂರ್ತಿ ಕ್ಲಿಯರ್ ಆಗಿದೆ ಅಂತ LW ಅವರು ಟಾಪ್ ರೋಪ್ ಮೇಲಿಂದ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಹತ್ತಿರ್ತಾರೆ. ಸಡನ್ ಆಗಿ ಇನ್ನ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದು ಅವ್ರನ್ನ ಕೆಡು ಬಿಡ್ತಾರೆ ಅಂಡ್ ಅಲ್ಲಿಂದಾನೆ ಕ್ರೌಡ್ ಕಡೆಯಿಂದಾನೆ ಎಸ್ಕೇಪ್ ಆಗ್ಬಿಡ್ತಾರೆ. ಆ ವ್ಯಕ್ತಿ ಯಾರು ಏನು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಫಿನಿಶರ್ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಉಳಿದಿರೋ ಪ್ರಶ್ನೆ, ಆ ಮಾಸ್ಕ್ ಹಾಕೊಂಡು ಬಂದಂತಹ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ. ನನಗೇನೋ ರೆಮಿಸ್ಟರಿಯೋ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಕಳೆದ ವಾರ ನಾನು CM ಪಂಕ್ ಅವರ ವಿರುದ್ಧ ಕ್ಲೀನ್ ಆಗಿ ವಿನ್ ಆಗಿದ್ದೀನಿ. ಯಾಕಂದ್ರೆ ನಾನು ಬೆಸ್ಟ್ ಮೈಕ್ ಪರ್ಫಾರ್ಮರ್ ನ ಶಟ್ ಅಪ್ ಮಾಡಿಸ್ಬಿಟ್ಟಿದ್ದೀನಿ ಅಂಡ್ ಅದಕ್ಕೋಸ್ಕರ ಈಗ ನೀವು ಕೂಡ ಶಟ್ ಅಪ್ ಆಗಿ CM ಪಂಕ್ ಬೆಸ್ಟ್ ಇನ್ ದ ವರ್ಲ್ಡ್, ಬೆಸ್ಟ್ ಮೈಕ್ ಪರ್ಫಾರ್ಮರ್ ವಿರುದ್ಧನೇ ನಾನು ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದೀನಿ ಅಂಡ್ ಅವನು ನನ್ನ ವಿರುದ್ಧ ಒಂದು ಪದನೂ ಕೂಡ ಮಾತಾಡ್ಲಿಲ್ಲ. ಸೊ ಕಳೆದ ವಾರನೇ ನಾನು ಕ್ಲೀನ್ ಆಗಿ ವಿನ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ರಿಂಗ್ ಗೆ ಬಂದು, ಗಂತರ್ ನೀನು ನನಗೆ ಏನೇನೋ ಹೇಳ್ತಾ ಇದೆಯಲ್ಲ, ಅದು ಯಾವುದು ಕೂಡ ನಿಜ ಅಲ್ಲ. ಕಳೆದ ವಾರ ಆಫ್ ಕೋರ್ಸ್ ನಾನು ಸುಮ್ಮನಿದ್ದೆ, ಅದಕ್ಕೆ ಮೇನ್ ರೀಸನ್ ಬೇರೆ ಇತ್ತು. ಆ ಒಂದು ಅಟ್ಮಾಸ್ಫಿಯರ್ ನನ್ನನ್ನ ಮಾತಾಡೋದಕ್ಕೆ ಬಿಡ್ತಿರ್ಲಿಲ್ಲ. ನಿನ್ನಂತಹ ಗ್ರೇಟ್ ನ ನೋಡಿ ನನ್ನ ಬಾಯಲ್ಲಿ ಮಾತೇ ಬರಲಿಲ್ಲ. ನಿನ್ನ ಸುತ್ತ ಇರ್ತಕ್ಕಂತಹ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ನೋಡಿ ನನಗೆ ಮಾತೇ ಬರಲಿಲ್ಲ. ಯಾಕಂದ್ರೆ ನನಗೆ ಆ ಒಂದು ಚಾಂಪಿಯನ್ಶಿಪ್ ಬೇಕಾಗಿಲ್ಲ, ಬದಲಿಗೆ ಆ ಒಂದು ಚಾಂಪಿಯನ್ಶಿಪ್ ನ ನಾನು ಗೆಲ್ಲೇಬೇಕು. ಎಸ್, ಯಾವ ರೀತಿ ನನ್ನ ಬಾಡಿಗೆ ಆಕ್ಸಿಜನ್ ನ ಅಗತ್ಯಕತೆ ಇದೆಯೋ ಅದೇ ರೀತಿ ನನಗೆ ಆ ಒಂದು ಚಾಂಪಿಯನ್ಶಿಪ್ ಬೇಕು. ಯಾವ ರೀತಿ ನನ್ನ ನರಗಳಿಗೆ ಹೃದಯದಿಂದ ಬರುವಂತಹ ರಕ್ತದ ಅಗತ್ಯಕತೆ ಇದೆಯೋ ಅದೇ ರೀತಿ ನನಗೆ ಆ ಒಂದು ಚಾಂಪಿಯನ್ಶಿಪ್ ಬೇಕು. ಅಂಡ್ ನೀನು ನನಗೆ ನಿನ್ನನ್ನ ಕಂಪೇರ್ ಮಾಡ್ಕೋತಿದ್ಯಾ ಅಲ್ವಾ? ನಿಜವಾಗ್ಲೂ ನಮ್ಮಿಬ್ರಿಗೂ ಕೂಡ ಕಂಪ್ಯಾರಿಸನ್ ಇಲ್ಲ. ಎಸ್, ನಾನು ನನ್ನ ಕರಿಯರ್ ನಲ್ಲಿ ತುಂಬಾ ಹಾಲ್ ಆಫ್ ಫೇಮರ್ಸ್, ಲೆಜೆಂಡ್ಸ್ ಗಳು ಹಾಗೆ ಸೂಪರ್ ಸ್ಟಾರ್ಸ್ ಗಳನ್ನ ಫೇಸ್ ಮಾಡಿದೀನಿ. ಬಟ್ ನೀನು ಅವ್ರ ಜೊತೆ ಬರೀ ಇನ್ನೂ ಕೂಡ ಡ್ರೀಮ್ ಮ್ಯಾಚ್ ನ ಲೆಕ್ಕ ಆಗ್ತಾ ಇದೆಯಾ. ನಿನ್ನ ಕರಿಯರ್ಗೂ ಹಾಗೆ ನನ್ನ ಕರಿಯರ್ಗೂ ಕಂಪ್ಯಾರಿಸನ್ ಇಲ್ಲ. ಯಾಕಂದ್ರೆ ನಾನು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಾನಾಗೆ ಕರೆದಿಲ್ಲ, ಬದಲಿಗೆ ಆ ಜನಗಳು ನನ್ನನ್ನ ಕರೀತಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ಕೂಡ ಏನೋ ಒಂದು ವಿಚಾರನ ಮಾತಾಡೋದಕ್ಕೆ ಬಂದಾಗ CM ಪಂಕ್ ಅವರು ಗಂತರ್ ಅವರ ಮೈಕ್ ನ ಮೇಲೆ ಕೈ ಇಟ್ಟು, ನಾನು ಇನ್ನೂ ಕೂಡ ನಿಂತಿಲ್ಲ. ಎಸ್, ಸಾಟರ್ಡೆ ಸಮ್ಮರ್ ಸ್ಲಾಮ್ ಅಲ್ಲಿ ನಿನಗೆ ಗೊತ್ತಾಗುತ್ತೆ. ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ನಿನ್ನ ವಿರುದ್ಧ ಬರ್ತೀನಿ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ನಿನ್ನ ಎದುರುಗಡೆಯಿಂದ ಕಿತ್ಕೊಂಡು ಹೋಗ್ತೀನಿ ಅಂಡ್ ಆಗ ನಿನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಒನ್ ಅಂಡ್ ಓನ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ ನಮ್ಮ ಗಂತರ್ ಅವ್ರನ್ನ ಪ್ರೋಮೋದಲ್ಲಿ ಇವತ್ತು ನಮ್ಮ CM ಪಂಕ್ ಅವರು ಮಣ್ಣು ಮುಗಿಸಿದ್ದಾರೆ. ಏನೇ ಆಗ್ಲಿ, ಈ ಒಂದು ಸೆಗ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ವರ್ಸಸ್ ಬ್ರಾನ್ಸನ್ ರೀಡ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲ್ ಹಿಮನ್ ಅವರು ಮಾತ್ರ ಇರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಆಫ್ ಕೋರ್ಸ್ ಎಲ್ಲರಿಗೂ ಕೂಡ ಗೊತ್ತಿತ್ತು ಈ ಒಂದು ಮ್ಯಾಚ್ ನ ಫಿನಿಶ್ ಚೆನ್ನಾಗಿ ಆಗೋದಿಲ್ಲ ಅಂತ. ಎಂಡಿಂಗ್ ಮೂಮೆಂಟ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರ ಮೇಲೆ ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡಿ ಎದ್ದೇಳ್ತಾ ಇರ್ತಾರೆ. ಸಡನ್ ಆಗಿ ಬ್ರಾನ್ ಬ್ರೇಕರ್ ಅವರು ಸ್ಟೇಜ್ ಇಂದ ಓಡ್ಕೊಂಡು ಬಂದು ಜೇ ಉಸೋ ಅವರಿಗೆ ಒಂದು ವಿಕೆಟ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸೇರ್ಕೊಂಡು ಜೇ ಉಸೋ ಅವರ ಮೇಲೆ ಇನ್ನೂ ಕೂಡ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಲೇಟ್ ಆಗಿ ಎಂಟ್ರಿನ ಕೊಡ್ತಾರೆ. ಬಂದ್ ಕೂಡಲೇ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಇವರಿಬ್ರು ಕೂಡ ರಿಂಗ್ ಇಂದ ಹೊರಗಡೆ ಹಾಕಿ ಜೇ ಉಸೋ ಅವ್ರನ್ನ ಕೈ ಎತ್ತಿ ಮೇಲ್ಗಡೆ ಎತ್ತುತ್ತಾರೆ ಅಂಡ್ ಇವರಿಬ್ರು ಕೂಡ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಗಮನಿಸ್ತಾರೆ, ಆ ಕಡೆ ಸೈಡು ಬ್ರಾನ್ ಬ್ರೇಕರ್ ಇದ್ದಾರೆ, ಈ ಕಡೆ ಸೈಡು ಬ್ರಾನ್ಸನ್ ರೀಡ್ ಇದ್ದಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಹೇಳ್ತಾರೆ, ನಾವಿಬ್ರು ಕೂಡ ಸೇರ್ಕೊಂಡು ಅವರಿಬ್ಬರಿಗೆ ಸ್ಪಿಯರ್ ಹಾಕೋಣ ಅಂತ. ಸರಿ ಅನ್ಬಿಟ್ಟು ಇವರಿಬ್ರು ಕೂಡ ರಿಂಗ್ ಇಂದ ಕೆಳಗಡೆ ಇಳಿತಾರೆ. ರೋಮನ್ ರೈನ್ಸ್ ಅವರು ಕೂಡ ಊ ಅಂತ ಕಿರ್ಚಿ ಓಡೋಗ್ತಾರೆ ಬ್ರಾನ್ ಬ್ರೇಕರ್ ಅವರಿಗೆ ಸ್ಪಿಯರ್ ನ ಹಾಕೋದಕ್ಕೆ. ಅಂಡ್ ಈ ಕಡೆ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಬ್ರಾನ್ ಬ್ರೇಕರ್ ಅವರೇ ರೋಮನ್ ರೈನ್ಸ್ ಅವರಿಗೆ ಒಂದು ವಿಕೆಟ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಜೇ ಉಸೋಗೆ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರ ಕತೆ ಮುಗಿಯುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಜೇ ಉಸೋ ಅವ್ರನ್ನ ರಿಂಗಿಗೆ ಕರ್ಕೊಂಡು ಬಂದು ಬ್ರಾನ್ ಬ್ರೇಕರ್ ಅವರು ಜೇ ಉಸೋಗೆ ಮತ್ತೊಮ್ಮೆ ಸ್ಪಿಯರ್ ನ ಹಾಕಿ ಸುನಾಮಿನೂ ಕೂಡ ಕನೆಕ್ಟ್ ಮಾಡ್ತಾರೆ ಜೇ ಉಸೋಗೆ. ಅಂಡ್ ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ಎದ್ದೇಳ್ತಾ ಇರ್ತಾರೆ ಅನೌನ್ಸರ್ ಟೇಬಲ್ ಹತ್ರ. ಅಂಡ್ ಅದನ್ನ ನೋಡಿದಂತಹ ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಂಗ್ ಏಪ್ರಿಲ್ ನಿಂದ ರೋಮನ್ ರೈನ್ಸ್ ಅವರು ಅನೌನ್ಸರ್ ಟೇಬಲ್ ಹತ್ರ ಎದ್ದೇಳ್ತಾ ಇರ್ತಾರಲ್ಲ ಅವ್ರ ಮೇಲೆ ಜಂಪ್ ಕೂಡ ಮಾಡ್ತಾರೆ ಅಂಡ್ ಅದು ಕೂಡ ಅಮೇಜಿಂಗ್ ಆಗಿತ್ತು. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವ್ರನ್ನು ಕೂಡ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಬ್ರಾನ್ಸನ್ ರೀಡ್ ಅವರು ಸುನಾಮಿನ ಕನೆಕ್ಟ್ ಮಾಡ್ತಾರೆ ಅಂಡ್ ಸುನಾಮಿನ ಕನೆಕ್ಟ್ ಮಾಡಿ ರೋಮನ್
ರೋಮನ್ ರೈನ್ಸ್ ಅವ್ರನ್ನು ಕೂಡ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೇಡ್ ಅವರು ನೋಟಿಸ್ ಮಾಡ್ತಾರೆ ರೋಮನ್ ರೈನ್ಸ್ ಹಾಗೆ ಜೇವುಸೋ ಇವರಿಬ್ರು ಕೂಡ ಬೇರಿಕೇಡ್ ಹತ್ರ ನಿಧಾನಕ್ಕೆ ಎದಾಳ್ತಾ ಇದ್ದಾರೆ ಅಂತ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳ್ದಿ ಬೇರಿಕೇಡ್ ಥ್ರೂ ರೋಮನ್ ರೈನ್ಸ್ ಹಾಗೆ ಜೇವುಸೋಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಡಬಲ್ ಸ್ಪಿಯರ್ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಜೇವುಸೋ ಹಾಗೆ ರೋಮನ್ ರೈನ್ಸ್ ಅವರ ಕತೆ ಇಲ್ಲಿಗೆ ಮುಗಿಯುತ್ತೆ. ಬ್ರಾನ್ಸನ್ ರೇಡ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಇಮೆನ್ ಅವರು ಅವ್ರ ಹತ್ರ ನಿಂತ್ಕೊಂಡು ಪೋಸ್ ನ ಕೊಡ್ತಾ ಇರ್ತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಗುತ್ತೆ. ಓವರ್ ಆಲ್ ಗಾಯ್ಸ್, ಬ್ರಾನ್ ಬ್ರೇಕರ್ ಅವರ ಸ್ಪಿಯರ್ ಮಾತ್ರ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅನಿಸ್ತು. ಅಂಡ್ ಇವತ್ತಿನ ಮಂಡೇ ನೈಟ್ ರೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.